ಇನ್ನು ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಂತ ಹೊಸ ಸಚಿವರು ನಿನ್ನೆ ಮೊನ್ನೆಯ ತನಕ ಮಂತ್ರಿಗಿರಿ ಸಾಕು ಅಂತಿದ್ರು. ಇದೀಗ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಖ್ಯಾತೆ ತೆಗೆದಿದ್ದಾರೆ ಶಾಸಕರು. ಪ್ರಬಲ ಖಾತೆಗಳ ಮೇಲೀಗ ಹೊಸ ಸಚಿವರು ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಯಾವ ಖಾತೆ ಮೇಲೆ ಸಚಿವರು ಕಣ್ಣಿಟ್ಟಿದ್ದಾರೆ? ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಂತ ಹೊಸ ಸಚಿವರು ನಿನ್ನೆ ಮೊನ್ನೆಯ ತನಕ ಸಚಿವಗಿರಿ ಸಿಕ್ರೆ ಸಾಕಪ್ಪ ಅಂತಿದ್ದಂತ ಸಚಿವರೀಗ ಇದೀಗ ಕೇಳಿದ ಖಾತೆ ಕೊಡುವಂತೆ ಶಾಸಕರಿಗೆ ಪಟ್ಟು ಹಿಡಿದಿದ್ದಾರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಖಾತೆ ಮೇಲೆ ಕಣ್ಣು ಬಿದ್ದಿದೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಬಳಿ ಸಚಿವರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ವರಿಷ್ಠರ ಹತ್ತಿರವೂ ಕೂಡ ಕೆಲವೊಂದಿಷ್ಟು ಸಚಿವರು ಮನವಿ ಮಾಡಿಕೊಂಡಿದ್ದಾರೆ. ದೆಹಲಿ ಮಟ್ಟದಲ್ಲಿ ತೀವ್ರಗೊಳ್ಳುತ್ತಿದೆ ಇದರ ಒಂದು ಲಾಬಿ. ಸಮಾಜ ಕಲ್ಯಾಣ ಇಲಾಖೆಗಾಗಿ ಭಾರಿ ಪೈಪೋಟಿ ನಡೀತಾ ಇದೆ. ಇಂಧನ, ಗೃಹ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ ಹೀಗೆ ಅನೇಕ ಖಾತೆಗಳ ಮೇಲೆ ಈಗ ಕಣ್ಣು ಬಿದ್ದಿದೆ ಸಚಿವರದು. ಲೋಕೋಪಯೋಗಿ, ಹಣಕಾಸು ಖಾತೆ ಮೇಲೆ ಸಚಿವರು ಕಣ್ಣಿಟ್ಟಿದ್ದಾರೆ. ನೂತನ ಸಚಿವರೆಲ್ಲರೂ ಸಹಿತ ಈಗ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದು ಮಂತ್ರಿಗಿರಿ ಸಾಕು ಅಂತಿದ್ರು. ಇದೀಗ ಖಾತೆ ಬರ್ಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಈಗ ಖ್ಯಾತೆ ತೆಗೆದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವೊಂದು ಕಡೆ ಸಚಿವರು ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡುವ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಇನ್ನೂ ಕೆಲವು ಸಚಿವರು ಹೈಕಮಾಂಡ್ ವರಿಷ್ಠರ ಮುಂದೆ ಈ ಬಗ್ಗೆ ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ದೆಹಲಿ ಮಟ್ಟದಲ್ಲಿ ಹೊಸ ಸಚಿವರೀಗ ಕೆಲವೊಂದಿಷ್ಟು ಖಾತೆಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಹಾಗೂ ಇಂಧನ ಅಭಿವೃದ್ಧಿ ಆಗಿರ್ಬೋದು, ನಗರಾಭಿವೃದ್ಧಿ ಆಗಿರ್ಬೋದು, ಲೋಕೋಪಯೋಗಿ, ಹಣಕಾಸು ಹೀಗೆ ಅನೇಕ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರಂತೆ ಸಚಿವರು ಅನ್ನೋದು ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಇನ್ನು ಖಾತೆಗೆ ಲಾಬಿ ರಾಜಕಾರಣ ಮಾಡ್ತಾ ಇದ್ದು ಸಚಿವರು ಯಾವ್ಯಾವ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ, ಹಾಗಾದ್ರೆ ಯಾವ ಖಾತೆಯನ್ನ ಹೈಕಮಾಂಡ್ ವರಿಷ್ಠರು ಅವರಿಗೆ ನೀಡಬಹುದು ಅನ್ನೋದನ್ನ ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ಖಾತೆಗೆ ಲಾಬಿ ರಾಜಕಾರಣ ನಡೀತಾ ಇದ್ದು KH ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೇಳ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಬೇಕಂತಿದ್ದಾರೆ. ಶಿವರಾಜ್ ತಂಗಡಿಯವರು ಕೂಡ, PM ನರೇಂದ್ರ ಸ್ವಾಮಿ ಅವರು ಕೂಡ ಇದೇ ಇಲಾಖೆ ಬೇಕಂತ ಲಾಬಿ ಮಾಡ್ತಾ ಇರೋದು ಈಗ ತಿಳಿದು ಬರ್ತಾ ಇದೆ. ಹಣಕಾಸು ಇಲಾಖೆಯನ್ನ ಬಸವರಾಜ ರಾಯರೆಡ್ಡಿ ಅವರು ಕೇಳ್ತಾ ಇದ್ದಾರೆ. ಒಂದು ಕಡೆ ಸಹಕಾರ ಇಲಾಖೆ ಲಕ್ಷ್ಮಣ್ ಸವದಿ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಕೃಷಿ ಇಲಾಖೆಗೆ KM ಶಿವಲಿಂಗೇಗೌಡ ಅವರು ಕೂಡ ಲಾಬಿ ರಾಜಕಾರಣ ನಡೀತಾ ಇದೆ. ದೆಹಲಿ ಅಂಗಳದಲ್ಲೂ ಕೂಡ ಈಗ ಸಚಿವರು ಸದ್ದು ಮಾಡ್ತಾ ಇದ್ದು ಚೆಲುವರಾಯ ಸ್ವಾಮಿ ವಸತಿ ಇಲಾಖೆ ಕೇಳ್ತಾ ಇದ್ದು, ಪೌರಾಡಳಿತ ಇಲಾಖೆಯನ್ನ KS ಬಸವಂತಪ್ಪನವರು ಕೇಳ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಕೇಳ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನ ಕೇಳ್ತಾ ಇರುವಂತದ್ದು. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲಸ ಮಾಡಿದ್ರು. ಇದೀಗ ಅದೇ ಇಲಾಖೆಯಲ್ಲಿ ಮುಂದುವರಿತಾರ ಅನ್ನೋದು ಸದ್ಯದ ಕುತೂಹಲ. SS ಮಲ್ಲಿಕಾರ್ಜುನ್ ಅವರು ಕೂಡ ಕೆಲವೊಂದಿಷ್ಟು ಖಾತೆಗೆ ರಾಜಕಾರಣ ಆಗ್ತಾ ಇದೆ ಈಗ. ಹಾಗಾದ್ರೆ ಇಷ್ಟು ದಿನ ಸಚಿವ ಸ್ಥಾನಕ್ಕೆ ಬಡಿದಾಡ್ಕೊಂತಿದ್ದಂತ ಸಚಿವರು ಈಗ ಮತ್ತೊಂದು ಖ್ಯಾತೆ ತೆಗೆದಿದ್ದಾರೆ. ಅದೇನಪ್ಪ ಅಂದ್ರೆ ನಮಗೆ ಸಮಾಜ ಕಲ್ಯಾಣ ಇಲಾಖೆನೇ ಬೇಕು ಅಂತ ಹೆಚ್ಚಿನ ಸಚಿವರು ಒತ್ತನ್ನು ಕೊಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆಗೆ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಒಂದು ಕಡೆ DK ಶಿವಕುಮಾರ್ ಅವ್ರಿಗೂ ಕೂಡ ಕರೆ ಮಾಡಿ ಈ ಬಗ್ಗೆ ಮಾತನಾಡ್ತಿದ್ದಾರೆ. ಹಾಗಾದ್ರೆ ಮಧು ಬಂಗಾರಪ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿತಾರ? ಸಂತೋಷ್ ಲಾಡ್ ಅವರು ಈ ಹಿಂದೆ ಕಾರ್ಮಿಕ ಸಚಿವರಾಗಿದ್ರು, ಅವರು ಕೂಡ ಅದರಲ್ಲೇ ಮುಂದುವರಿಯುವಂತ ಸಂಭವವಿದೆ. SS ಮಲ್ಲಿಕಾರ್ಜುನ್ ಅವರು ಅಬಕಾರಿ ಇಲಾಖೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂದೆ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಸಚಿವರನ್ನ ಇಡ್ತಾರೆ ಅನ್ನೋದನ್ನು ಸದ್ಯದ ಕುತೂಹಲ ಮೂಡ್ತಾ ಇದೆ ಈಗ. ಇನ್ನು ನೂತನ ಸಚಿವರಿಗೆ ಇಂದೇ ಖಾತೆ ಹಂಚಿಕೆ ಸಾಧ್ಯತೆ ಇದೆಯಾ? ಇಂದು ರಾತ್ರಿಯೇ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತೆ. ನೂತನ ಸಚಿವರಿಗೆ ಇಂದೇ ಖಾತೆ ಹಂಚಿಕೆ ಸಾಧ್ಯತೆ ಇದೆಯಾ? ಇಂದು ರಾತ್ರಿಯೇ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. DK ಶಿವಕುಮಾರ್ ಸೈನ್ಯಕ್ಕೆ ಖಾತೆ ಜವಾಬ್ದಾರಿ ನೀಡಲಿರುವಂತ ಹೈಕಮಾಂಡ್ ವರಿಷ್ಠರು ಇಂದು ಹೈಕಮಾಂಡ್ ನಾಯಕರ ಜೊತೆ DK ಶಿವಕುಮಾರ್ ಅವರು ಚರ್ಚೆ ನಡೆಸಲಿದ್ದಾರೆ. ಯಾವ್ಯಾವ ಸಚಿವರಿಗೆ ಯಾವ ಇಲಾಖೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ವರಿಷ್ಠರು ಈಗ DK ಶಿವಕುಮಾರ್ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿದಂತೆ ಕಾಣ್ತಾ ಇದೆ. ಖಾತೆ ಹಂಚಿಕೆಯಾದರೂ ಅಸಮಾಧಾನ ಭುಗಿಲೇಳೋ ಸಾಧ್ಯತೆ ಇದೆ.
ಖಾತೆ ವಿಚಾರದಲ್ಲಿ ಸಚಿವರಲ್ಲಿ ಮತ್ತೆ ಅಸಮಾಧಾನ ಮೂಡೋ ಪ್ರಶ್ನೆ ಇದೆ. ಈಗಾಗಲೇ ಹಲವು ಶಾಸಕರು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಇದರ ಮಧ್ಯೆ ಈಗ ಸಚಿವರು ಇಲಾಖೆಗಾಗಿ ಈಗ ಹೊಡೆದಾಟ ನಡೆಸಿದ್ದಾರೆ. DK ಶಿವಕುಮಾರ್ಗೆ ಈಗ ತಲೆನೋವಾಗಿ ಪರಿಣಮಿಸಿದೆ. ನೂತನ ಸಚಿವರಿಗೆ ಇದೆಂತ ತಲೆನೋವು ಅಂತ. ಖಾತೆ ಹಂಚಿಕೆ ಸಾಧ್ಯತೆ ಇದೆ. ಇಂದು ರಾತ್ರಿಯೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಹಾಗಾದ್ರೆ ಯಾವೆಲ್ಲ ಸಚಿವರಿಗೆ ಯಾವೆಲ್ಲ ಖಾತೆ ಸಿಗುತ್ತೆ ಅನ್ನೋದು ಸದ್ಯದಲ್ಲೇ ತಿಳಿದು ಬರ್ತಾ ಇದೆ. ಇನ್ನು ಹೈಕಮಾಂಡ್ ವರಿಷ್ಠರು ಕೂಡ DK ಶಿವಕುಮಾರ್ ಅವರಿಗೆ ಈಗ ಯಾರು ಹೊಸದಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಾರೋ ಅವರೆಲ್ಲರಿಗೂ ಕೂಡ ಯಾವ್ಯಾವ ಖಾತೆಗಳನ್ನ ಹಂಚಬೇಕು ಅನ್ನೋ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಸಚಿವರಿಗೆ ಸಂಭಾವ್ಯ ಖಾತೆಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮಧು ಬಂಗಾರಪ್ಪ, PM ನರೇಂದ್ರ ಸ್ವಾಮಿ ಸಚಿವರಿಗೆ ಸಂಭಾವ್ಯ ಖಾತೆಗಳು. ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಇಲಾಖೆ ಸಿಗುತ್ತಾ? ಹಾಗಾದ್ರೆ SS ಮಲ್ಲಿಕಾರ್ಜುನ್ ಅವರಿಗೆ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಸಿಗುತ್ತಾ? N ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ ಸಿಗುತ್ತಾ? ಸಚಿವರಿಗೆ ಸಂಭಾವ್ಯ ಖಾತೆಗಳಿವು. KM ಶಿವಲಿಂಗೇಗೌಡ ವಸತಿ ಇಲಾಖೆ, ಈ ಹಿಂದೆಯೂ ಕೂಡ ಅವರು ವಸತಿ ಇಲಾಖೆಗೆ ಲಾಬಿ ಮಾಡಿದ್ರು, ಅದೇ ಸಿಗುತ್ತಾ? ಹಾಗಾದ್ರೆ ಸಹಕಾರ ಹಾಗೂ ಸಕ್ಕರೆ ಸಚಿವರಾಗಿ ಲಕ್ಷ್ಮಣ್ ಸವದಿ ಅವರು. ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನ ಮುಂದುವರಿಸ್ತಾರ ಅನ್ನೋದು ಸದ್ಯದ ಕುತೂಹಲ. ವಕ್ಫ್ ಮತ್ತು ಹಜ್ ಜಮೀರ್ ಅಹ್ಮದ್ ಅವರು ಈ ಇಲಾಖೆ ಕೇಳ್ತಾ ಇದ್ದಾರೆ. KN ಬಸವಂತಪ್ಪ ಅವರು ಪೌರಾಡಳಿತ ಇಲಾಖೆಯನ್ನು ಕೇಳ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಕೈಮಗ್ಗ ಜವಳಿ ಇಲಾಖೆ ಕೃಷಿ ಮಾರುಕಟ್ಟೆ. ಅಜಯ್ ಸಿಂಗ್ ಧರಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯದ ಇಲಾಖೆ ಕೇಳ್ತಾ ಇದ್ದಾರೆ. ರುದ್ರಪ್ಪ ಲಮಾಣಿ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಕೇಳ್ತಾ ಇದ್ದು, HC ಬಾಲಕೃಷ್ಣ ಅಬಕಾರಿ ಇಲಾಖೆಗೆ ಲಾಬಿ ಮಾಡ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಮತ್ತು ಇಲಾಖೆಯನ್ನು ಕೇಳ್ತಾ ಇದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯನ್ನು, ಅರಣ್ಯ ಮತ್ತು ಪರಿಸರ ಇಲಾಖೆಯನ್ನು C ಪುಟ್ಟರಂಗ್ ಶೆಟ್ಟಿ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. B ನಾಗೇಂದ್ರ ಮೀನುಗಾರಿಕೆ, ಬಂದರು, ಒಳನಾಡು ಜಲ ಸಾರಿಗೆ. ಸಂತೋಷ್ S ಲಾಡ್ ಕಾರ್ಮಿಕ ಇಲಾಖೆಯಲ್ಲಿ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲಸ ಮಾಡಿದ್ದಾರೆ. ಅಂತೆ ಈಗ ಕಾರ್ಮಿಕ ಸಚಿವರಾಗಿ ಮುಂದುವರಿತಾರ? ಹಾಗಾದರೆ ಸಂತೋಷ್ ಲಾಡ್. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ T ರಘುಮೂರ್ತಿ ಅವರು ಕಾರ್ಯನಿರ್ವಹಿಸ್ತಾರ? ಕಾದು ನೋಡಬೇಕಾಗಿದೆ. ಇದಿಷ್ಟು ಸಚಿವರಿಗೆ ಸಂಭಾವ್ಯ ಖಾತೆಗಳು. ಹೀಗಾಗಿ ಈಗ DK ಶಿವಕುಮಾರ್ ಅವರಿಗೆ ಒಂದು ಕಡೆ ಸಚಿವ ಸಂಪುಟವನ್ನು ರಚಿಸೋದರಲ್ಲಿ ತಲೆನೋವಾಗಿತ್ತು. ಈಗ ಸಚಿವ ಸಂಪುಟ ಕಂಪ್ಲೀಟ್ ಆಗಿದೆ. ಆದರೆ ಈಗ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಇಲಾಖೆ ಕೊಡಬೇಕು ಅನ್ನೋದು ತಲೆನೋವಾಗಿದೆ ಈಗ DK ಶಿವಕುಮಾರ್ ಅವರಿಗೆ. PM ನರೇಂದ್ರ ಸ್ವಾಮಿ ಅವರು ಒಂದು ಕಡೆ ಸಮಾಜ ಕಲ್ಯಾಣ ಇಲಾಖೆ ಕೇಳ್ತಾ ಇದ್ದಾರೆ. ಹಲವು ಶಾಸಕರು ಇದೇ ಇಲಾಖೆನ ಜಾಸ್ತಿ ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ವಸತಿ ಹಾಗೂ ಸಹಕಾರಕ್ಕೆ ಕೆಲವೊಂದು ಕಡೆ ಬೇರೆ ಬೇರೆ ಸಚಿವರು ಕೂಡ ಲಾಬಿ ಮಾಡ್ತಾ ಇದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯ ಅನ್ವೇಷಣೆಯ ಓಟದಲ್ಲೇ.